ಇವತ್ತು ಏನು ಕರ್ನಾಟಕ ಅಂತ ನೋಡ್ತಾ ಇದ್ದೀವಿ, ಇದರಲ್ಲಿ ಭೌಗೋಳಿಕವಾಗಿ ಸುಮಾರು 6 ರೀತಿ ಗುರುತಿಸ್ತಾರೆ. ಇದರಲ್ಲಿ ಬಹಳ ಮುಖ್ಯವಾಗಿ ಕೆಲಸ ಮಾಡಿದವರು ರಂಜಾನ್ ಸಾಬ್ ಅಂತಂದ್ರೆ ಅವರೊಬ್ರು ಪೈಲ್ವಾನ್ ರಂಜಾನ್ ಸಾಬ್ ಅವರು ತಂದೆ ತಾಯಿನ ಕಳ್ಕೊಂಡಿರ್ತಾರೆ. ಅವರ ಮನೆಯ ಜವಾಬ್ದಾರಿ ಸಂಪೂರ್ಣವಾಗಿ ಅವ್ರ ಮೇಲೆ ಇರುತ್ತೆ. ಅದೇ ರೀತಿ ನಾವು ಕೂಡ ಮರಿದೇನೆ ಪ್ರತಿ ಬಾರಿ ಇದನ್ನ ತಿಳ್ಕೊಳ್ಬೇಕಾಗುತ್ತೆ. ಯಾಕೆ ಇವರು ಕೊಲೆ ಆದ್ರು? ಏಕೀಕರಣದ ರೂವಾರಿ, ಏಕೈಕ ಹೋರಾಟಗಾರ, ಕನ್ನಡ ನಾಡು ನುಡಿಗೋಸ್ಕರ, ಏಕೀಕರಣಕ್ಕೋಸ್ಕರ ಯಾರಾದ್ರೂ ಜೀವ ತೆತ್ತಿದ್ರೆ ಅದು ರಂಜಾನ್ ಸಾಬ್ ಒಬ್ಬರೇನೆ. ಕನ್ನಡ ನಾಡು ನುಡಿಗೋಸ್ಕರ ಪ್ರಾಣ ಕೊಟ್ಟಂಥವ್ರು ರಂಜಾನ್ ಸಾಬ್. ಇವತ್ತು ಬಳ್ಳಾರಿ ಈ ರಾಜ್ಯದ ಸಂಪತ್ತಾಗಿದೆ. ಅದನ್ನು ಇವತ್ತು ಮಿಸ್ಯೂಸು ಮಾಡ್ಕೊಂಡಿರ್ಬೋದು ಕೆಲವರು ಮಿಸ್ಯೂಸ್ ಮಾಡ್ಕೊಂಡ ತಕ್ಷಣ ಅದು ನಮ್ಮ ನಾಡು ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಈ ನೆಲದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬರಿಗೂ ಕೂಡ ರಂಜಾನ್ ಸಾಬ್ ಅವರು ಮಾದರಿ ಆಗಬೇಕು. ಎಲ್ಲರಿಗೂ ಶರಣು. ಕರ್ನಾಟಕ ಇವತ್ತು ಏನು ಕರ್ನಾಟಕ ಅಂತ ನೋಡ್ತಾ ಇದ್ದೀವಿ, ಇದರಲ್ಲಿ ಭೌಗೋಳಿಕವಾಗಿ ಸುಮಾರು 6 ರೀತಿ ಗುರುತಿಸ್ತಾರೆ. ಮಧ್ಯ ಕರ್ನಾಟಕ, ಹಳೆ ಮೈಸೂರು ಭಾಗ, ಕರಾವಳಿ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ ಅಂತ. ಈ ಮಧ್ಯ ಕರ್ನಾಟಕ ಮತ್ತು ಹಳೆ ಮೈಸೂರು ಭಾಗ ಅಂತ ಏನಿದೆ, ಇದು ಮೈಸೂರು ಸಾಮ್ರಾಜ್ಯದಲ್ಲೇ ಇತ್ತು. ಮುಂಬೈ ಕರ್ನಾಟಕ ಅಂತ ಏನಿದೆ ಅದು ಮುಂಬೈ ಆಡಳಿತದಲ್ಲಿತ್ತು. ಹೈದರಾಬಾದ್ ಕರ್ನಾಟಕ ಅನ್ನೋದು ಹೈದರಾಬಾದ್ ಆಡಳಿತದಲ್ಲಿ ಇತ್ತು. ಇವತ್ತಿನ ಕರಾವಳಿ ಕರ್ನಾಟಕದ ಒಂದು ಜಿಲ್ಲೆಯಾದ ದಕ್ಷಿಣ ಕನ್ನಡ, ಏನು ಮಂಗಳೂರು ಅಂತೀವಿ, ಅದು ಮತ್ತು ಬಳ್ಳಾರಿ ಎರಡೂ ಕೂಡ ಮದ್ರಾಸ್ ಪ್ರೆಸಿಡೆನ್ಸಿಲಿತ್ತು. ಆದರೆ ಕರಾವಳಿ 1956ರಲ್ಲಿ ನಮ್ಮ ಮೈಸೂರು ರಾಜ್ಯ ಅಂದರೆ ಕರ್ನಾಟಕ ಇವತ್ತೇನಿದೆ ಅದಕ್ಕೆ ಸೇರಿತು ಏಕೀಕರಣ ಆದಾಗ. ಆದರೆ 1953ರಲ್ಲಿ ಆಂಧ್ರ ಪ್ರದೇಶ ಅನ್ನುವಂಥ ಭಾಷಾವಾರು ಮೊಟ್ಟ ಮೊದಲ ರಾಜ್ಯ ಉದಯ ಆಯಿತು. ಈ ಇಂಡಿಯಾ ಒಕ್ಕೂಟದಲ್ಲಿ ಫಸ್ಟು ಒಂದು ನುಡಿಗೆ ಒಂದು ರಾಜ್ಯ ಅಂತ ಆಗಿದ್ದೇನೆ ಆಂಧ್ರ ಪ್ರದೇಶ. ಅದು ಅಕ್ಟೋಬರ್ 1ನೇ ತಾರೀಕು 1953. ಇದು ಫಾರ್ಮೇಷನ್ ಆಗಬೇಕು ಅಂತಂದರೆ ಅಲ್ಲಿ ಪೊಟ್ಟಿ ಶ್ರೀರಾಮುಲು ಅಂತ ಒಬ್ಬರು ಸ್ವತಂತ್ರ ಹೋರಾಟಗಾರರು ಮತ್ತು ದಲಿತ ಪರ ಹೋರಾಟಗಾರರು, ಇವರು ಒಂದು 56 ದಿನ ಉಪವಾಸ ಸತ್ಯಾಗ್ರಹ ಮಾಡಿ ಅವರು ತೀರ್ಕೊಂಡ್ಬಿಡ್ತಾರೆ. ಅವರು ತೀರ್ಕೊಂಡ ನಂತರ 3 ದಿನ ಭಾಳ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಆಮೇಲೆ ಅವತ್ತಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಏನು ಮಾಡ್ತಾರೆ, ನಾವು ಭಾಷಾವಾರು ರಾಜ್ಯ ಮಾಡೋದಕ್ಕೆ ರೆಡಿ, ಅದರಲ್ಲೂ ವೆರಿ ಫಸ್ಟು ಈ ಆಂಧ್ರ ಪ್ರದೇಶನ ಮಾಡ್ತೀವಿ. ಇವತ್ತೇನು ಆಂಧ್ರ ಪ್ರದೇಶ ಇದೆ ಅದೇ ನಿಜವಾಗ್ಲೂ ಫಸ್ಟ್ ಉದಯ ಆದ ಆಂಧ್ರ ಪ್ರದೇಶ. ಅದಾದಮೇಲೆ 1956ರಲ್ಲಿ ಇವತ್ತಿನ ತೆಲಂಗಾಣನೂ ಸೇರಿ ತೆಲುಗು ಮಾತಾಡುವಂಥ ಎಲ್ಲ ಪ್ರದೇಶನೂ ಒಂದು ಆಂಧ್ರ ಪ್ರದೇಶ ಅಂತ ಮಾಡಿದ್ರು. ಅದು ಮತ್ತೆ 2013ರಲ್ಲೋ 14ರಲ್ಲೋ ಅದನ್ನು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅಂತ ಡಿವೈಡ್ ಆಯಿತು. ಈಗ ಇದನ್ನು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಈ 1953ರಲ್ಲಿ ಆಂಧ್ರ ಪ್ರದೇಶ ಉದಯ ಆಯ್ತಲ್ಲ, ಆವಾಗ ರಾಯಲಸೀಮಾ ಅಂತ ಏನು ಆಂಧ್ರ ಪ್ರದೇಶದ ಕೆಲವು ಜಿಲ್ಲೆಗಳನ್ನ ಕರೀತಾರೆ, ಅದ್ರ ಜೊತೆ ಬಳ್ಳಾರಿ ಕೂಡ ಇತ್ತು. ಬಳ್ಳಾರಿಲಿ ಅತಿ ಹೆಚ್ಚು ಕನ್ನಡ ಮಾತಾಡೋರು ಇದ್ದಿದ್ದರಿಂದ ಇದು ಮೈಸೂರು ರಾಜ್ಯಕ್ಕೆ ಸೇರಬೇಕು ಅಂತ ಏಕೀಕರಣ ಹೋರಾಟಗಾರರು ಮೊದಲಿಂದನೂ ಮಾಡ್ತಾಯಿದ್ರು. ಆದರೆ 53ರಲ್ಲಿ ಕರ್ನಾಟಕ ಏಕೀಕರಣಕ್ಕೆ ಆದೇಶ ಮಾಡಿಲ್ಲ ಅಂದ್ರೂ ಕೂಡ ಆಂಧ್ರ ಪ್ರದೇಶಕ್ಕೆ ನಾವು ಸೇರಲ್ಲ, ಮೈಸೂರು ರಾಜ್ಯಕ್ಕೆ ಸೇರಬೇಕು ಅಂತೇಳಿ ಸುಮಾರು 1 ಲಕ್ಷ ಜನರದ್ದು ಸಹಿ ಮಾಡಿಸಿ ಅವತ್ತಿನ MP ಗೆ ಕೊಟ್ಟು ಅದು ಅವತ್ತು ಒತ್ತಡನ ಕೂಡ ಹಾಕಿದ್ರು. ಇದರಲ್ಲಿ ಭಾಳ ಮುಖ್ಯವಾಗಿ ಕೆಲಸ ಮಾಡಿದವರು ರಂಜಾನ್ ಸಾಬ್ ಅಂತಂದರೆ ಅವರೊಬ್ಬರು ಪೈಲ್ವಾನ್ ರಂಜಾನ್ ಸಾಬ್ ಅವರು ತಂದೆ ತಾಯಿನ ಕಳ್ಕೊಂಡಿರ್ತಾರೆ. ಅವರ ಮನೆಯ ಜವಾಬ್ದಾರಿ ಸಂಪೂರ್ಣವಾಗಿ ಅವ್ರ ಮೇಲೆ ಇರುತ್ತೆ. ಅವರು ಕಷ್ಟಪಟ್ಟು ಕೆಲಸ ಮಾಡಿ ತಮ್ಮ ಕುಟುಂಬನ ನಿರ್ವಹಣೆ ಮಾಡೋದ್ರ ಜೊತೆಗೂ ಹಳ್ಳಿ ಮೇಲೆ ಈ ಕನ್ನಡ ನಾಡು ನುಡಿಗೋಸ್ಕರ ನಾವೆಲ್ಲ ಕನ್ನಡ ಭಾಷಿಕರು ಒಂದು ರಾಜ್ಯ ಆಗಬೇಕು ಅಂತ ಸಾಕಷ್ಟು ಕೆಲಸ ಮಾಡ್ತಾರೆ. ವರ್ಷಾನುಗಟ್ಟಲೆ ಸಾಕಷ್ಟು ಕೆಲಸ ಮಾಡ್ತಾರೆ. ಇವರು ಮುಸ್ಲಿಂ ಧರ್ಮನ ಫಾಲೋ ಮಾಡ್ತಿದ್ರು ಅನ್ನೋ ಏಕೈಕ ಕಾರಣಕ್ಕೆ ಅವರ ಇತಿಹಾಸನ ಈ ಮುಖ್ಯ ಮಾಧ್ಯಮಗಳು ಮರೆಮಾಚ್ಬಿಟ್ಟಿದ್ದಾವೆ. ಇದು ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ಪತ್ರಿಕೆಗಳು ಮತ್ತು ಇವತ್ತು ಸೋಷಿಯಲ್ ಮೀಡಿಯಾ ಜಾಸ್ತಿ ಆದಮೇಲೆ ಈ ಏನು ನಿಜವಾಗ್ಲೂ ಕನ್ನಡ ಪರ ಮನಸ್ಸುಗಳು ಏನಿದೆ, ಅವರು ಯಾವ ಕಾರಣಕ್ಕೂ ಯಾವುದೇ ಜಾತಿ ಧರ್ಮನ ಅವರು ಗಮನಿಸಲ್ಲ. ಯಾರು ಕನ್ನಡಕ್ಕೆ ಕೆಲಸ ಮಾಡಿದಾರೋ ಅವರನ್ನು ಎತ್ತಿಡಿತಾರೆ. ಆ ರೀತಿ ಇವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿ ಅಕ್ಟೋಬರ್ 1ನೇ ತಾರೀಕು ಬಂದರೆ ಅಕ್ಟೋಬರ್ 2ನೇ ತಾರೀಕು ಬಂತು ಅಂತಂದರೆ ರಂಜಾನ್ ಸಾಬ್ ಅವ್ರನ್ನ ನೆನೆಸ್ಕೊಳ್ಳೋದನ್ನು ಯಾವ ಕಾರಣಕ್ಕೂ ಮರ್ತಿಲ್ಲ. ಅದೇ ರೀತಿ ನಾವು ಕೂಡ ಮರಿದೇನೆ ಪ್ರತಿ ಬಾರಿ ಇದನ್ನು ತಿಳ್ಕೊಳ್ಬೇಕಾಗುತ್ತೆ. ಯಾಕೆ ಇವರು ಕೊಲೆ ಆದರು?
ಏಕೈಕ ಏಕೀಕರಣದ ರೂವಾರಿ, ಏಕೈಕ ಹೋರಾಟಗಾರ, ಕನ್ನಡ ನಾಡು ನುಡಿಗೋಸ್ಕರ ಏಕೀಕರಣಕ್ಕೋಸ್ಕರ ಯಾರಾದ್ರೂ ಜೀವ ತೆತ್ತಿದ್ರೆ ಅದು ರಂಜಾನ್ ಸಾಮ್ ಒಬ್ಬರೇನೆ. ಯಾಕೆ ಅವತ್ತು ಏನು ದ್ರಾವಿಡ ತೆಲುಗು ಅವರಿದ್ರು, ದ್ರಾವಿಡ ಕನ್ನಡಿಗರಿದ್ರು, ಇವ್ರಿಗೆ ಒಂದಷ್ಟು ಜಗಳಗಳಿತ್ತು. ಬಳ್ಳಾರಿ ಅದು ಆಂಧ್ರ ಪ್ರದೇಶದಲ್ಲಿ ಇರಬೇಕು ಅಂತ ಅವರು, ಇಲ್ಲ ಇವರು ಮೈಸೂರು ರಾಜ್ಯಕ್ಕೆ ಸೇರಬೇಕು, ನಾವು ಕನ್ನಡ ಮಾತಾಡೋರೆಲ್ಲ ಒಂದು ರಾಜ್ಯಕ್ಕೆ ಸೇರಬೇಕು ಅಂತ. ಈ ಒಂದು ಫೈಟು ಭಾಳ ಜೋರಾಗಿತ್ತು. ಆದರೆ ರಂಜಾನ್ ಸಾಬ್ನ ನೋಡಿದ್ರೆ ಈ ದ್ರಾವಿಡ ತೆಲುಗರು ಭಯನೇ ಬೀಳ್ತಿದ್ರು. ಯಾಕಂದರೆ ಆತ ಭಾಳ ಪೈಲ್ವಾನು, ಎಂಥದೇ ಒಂದು ಜಟ್ಟಿ ಕುಸ್ತಿಲೂ ಕೂಡ ಎತ್ತಿ ಬಿಸಾಕ್ಬಿಡ್ತಿದ್ರು, ಎಂಥವ್ರನ್ನ ಹೊಡೆದು ಬಿಸಾಕ್ಬಿಡ್ತಿದ್ರು. ಇವರು ಎಷ್ಟು ಜನ ಇದ್ರೂ ಕೂಡ ಆ ಒಂದು ಯುದ್ಧಕ್ಕೆ ನಿಂತರೆ, ಅವರು ತೊಡೆ ತಟ್ಟಿ ನಿಂತರೆ ಕನ್ನಡಕ್ಕೋಸ್ಕರ ಯಾರನ್ನೇ ಬೇಕಾದ್ರೂ ಜಯಿಸ್ಕೊಂಡು ಬಂದ್ಬಿಡ್ತಿದ್ರು. ಅಂಥ ಒಬ್ಬ ಪೈಲ್ವಾನ್ ಇದ್ದರು. ಇವರು ಏನು ಅಕ್ಟೋಬರ್ 1ನೇ ತಾರೀಕು ಅಲ್ಲಿ ಆಂಧ್ರ ಪ್ರದೇಶ ಉದಯ ಆಗ್ತಿತ್ತು, ಬಳ್ಳಾರಿ ಮೈಸೂರು ರಾಜ್ಯಕ್ಕೆ ಸೇರ್ತಿತ್ತು. ಆ ಸಂಭ್ರಮಕ್ಕೆ, ಆ ಖುಷಿಗೆ ಅವತ್ತಿನ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯವ್ರನ್ನ ಕರೆದು ಕಾರ್ಯಕ್ರಮನ ಮಾಡೋದಕ್ಕೆ ವೇದಿಕೆನ ಸಿದ್ಧಪಡಿಸ್ತಾರೆ. ಸೆಪ್ಟೆಂಬರ್ 30ನೇ ತಾರೀಕು ಸಂಜೆಯಿಂದನೇ ವೇದಿಕೆನ ಸಿದ್ಧಪಡಿಸ್ತಾ ಇರ್ತಾರೆ. ರಾತ್ರಿ ಇವ್ರಿಗೆ ಡೌಟ್ ಆಗುತ್ತೆ, ನಾವು ವೇದಿಕೆನ ಈ ರೀತಿ ಬಿಟ್ಬಿಟ್ಟು ಹೋದರೆ ಏನಾದರೂ ತೊಂದರೆ ಮಾಡಿಬಿಡ್ಬೋದು, ಒಬ್ಬರಾದ್ಮೇಲೆ ಒಬ್ಬರು ಇದನ್ನು ಕಾಯಬೇಕು ಅಂತೇಳಿ ಒಬ್ಬರಾದ್ಮೇಲೆ ಒಬ್ಬರು ಕಾಯ್ತಾ ಇರ್ತಾರೆ. ಇವರ ಪಾಳಿ ಬಂದಾಗ ರಾತ್ರಿ 2:30 ಗಂಟೆ ಆಗಿರುತ್ತೆ. ಆವಾಗ ಮಲಗಿರ್ತಾರೆ ಇವರು. ಇದನ್ನು ಹಾಳು ಮಾಡಬೇಕು ಇವ್ರ ಕಾರ್ಯಕ್ರಮನ ಅಂತೇಳಿ ಬಲ್ಪ್ಗಳಲ್ಲಿ ಆ್ಯಸಿಡನ್ನ ತುಂಬ್ಕೊಂಡು ಬಂದು ಆ ವೇದಿಕೆನ ಸುಟ್ಟಾಕೋದಕ್ಕೆ ಅಂತ ಬರ್ತಾರೆ ಕನ್ನಡ ವಿರೋಧಿಗಳು, ಕನ್ನಡ ಏಕೀಕರಣ ವಿರೋಧಿಗಳು. ಇದನ್ನು ತಡೆಯೋದಕ್ಕೋಸ್ಕರ ರಂಜಾನ್ ಸಾಬ್ ಅವರು ನುಗ್ಗಿ ಹೋಗ್ತಾರೆ. ಇವ್ರನ್ನ ನೋಡಿದ ತಕ್ಷಣವೇ ಅವರು ಇವ್ರ ಮೇಲೇ ಆ್ಯಸಿಡನ್ನು ಹಾಕ್ಬಿಡ್ತಾರೆ. ಆ ಥರ ಆ್ಯಸಿಡ್ ಬಿದ್ದರೂ ಕೂಡ ಇವರು ಬಿಡ್ದಂಗೆ ಓಡೋಗಿ ಅವ್ರನ್ನ ಆ ಸರ್ಕಲಲ್ಲಿ ಒಂದಿಬ್ಬರನ್ನ ಹಿಡಿದು ಕೈಕಾಲು ಮುರಿಯೋ ಮಟ್ಟಕ್ಕೆ ಹೊಡಿತಾರೆ. ಮತ್ತೆ ಇವ್ರ ಮೇಲೆ ಸಿಕ್ಕಾಪಟ್ಟೆ ದಾಳಿ ಆದಮೇಲೆ ಅವರು ಅಲ್ಲಿ ತಾಳಲಾರ್ದೆ ಅಲ್ಲಿ ಬಿದ್ದು ಒದ್ದಾಡ್ತಾ ಇರ್ತಾರೆ. ಆಮೇಲೆ ಬೆಳಗಿನ ಜಾವ ಬೇರೆಯವರು ಎಲ್ಲ ಗಮನಿಸಿ ನೋಡಿ ಅವ್ರನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ. ಹಾಸ್ಪಿಟ್ಲಲ್ಲಿ ಅವರು ಟ್ರೀಟ್ಮೆಂಟ್ಗೂ ಕೂಡ ಸ್ಪಂದಿಸದೆ ಅವರು ತೀರ್ಕೊಂಡ್ಬಿಡ್ತಾರೆ. ಕನ್ನಡ ನಾಡು ನುಡಿಗೋಸ್ಕರ. ಯಾಕೆ ಅವರು ಹೋಗ್ಬಿಡ್ಬೋದಿತ್ತಲ್ಲ, ಅವ್ರು ಹೊಡೆಯೋಕ್ಕೆ ಬಂದ ತಕ್ಷಣವೇ ನನಗೆ ಯಾಕೆ ಬೇಕು, ನಾನು ಮುಸಲ್ಮಾನ, ನನಗೆ ಯಾಕೆ ಬೇಕು ಇದು ಅಂತ ಹೋಗ್ಬಿಡ್ಬೋದಿತ್ತಲ್ಲ. ಕನ್ನಡ ನಾಡು ನುಡಿಗೋಸ್ಕರ ಪ್ರಾಣ ಕೊಟ್ಟಂಥವ್ರು ರಂಜಾನ್ ಸಾಬ್. ಇವತ್ತು ಬಳ್ಳಾರಿ ಈ ರಾಜ್ಯದ ಸಂಪತ್ತಾಗಿದೆ. ಅದನ್ನು ಇವತ್ತು ಮಿಸ್ಯೂಸು ಮಾಡ್ಕೊಂಡಿರ್ಬೋದು ಕೆಲವರು ಮಿಸ್ಯೂಸ್ ಮಾಡ್ಕೊಂಡ ತಕ್ಷಣ ಅದು ನಮ್ಮ ನಾಡು ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಈ ಏಕೀಕರಣದ ರೂವಾರಿ ರಂಜಾನ್ ಸಾಬ್ ಅವ್ರನ್ನ ನಾವು ಎಲ್ಲರೂ ನೆನೆಸ್ಕೊಳ್ಬೇಕು. ಇದ್ರ ಜೊತೆಗೆ ಏನಿವತ್ತು ಮುಸ್ಲಿಂ ಧರ್ಮನ ಫಾಲೋ ಮಾಡ್ತಾರೆ ಆ ಜನ, ಅವ್ರಿಗೆ ಯಾವ ರೀತಿ ದಿಕ್ಕು ತಪ್ಪಿಸ್ತವ್ರೆ ಅಂತಂದರೆ, ಅವರು ಇಲ್ಲಿ ಕನ್ನಡನ ಮಾತಾಡಬಾರ್ದು, ಅವರು ಉರ್ದುನೇ ಮಾತಾಡಬೇಕು. ಮತ್ತು ನೀವು ಕನ್ನಡನ ಮಾತಾಡಿದ್ರೆ ಅದು ಹಿಂದೂಗಳ ಭಾಷೆ, ಇದು ಉರ್ದು ಅದು ಮುಸ್ಲಿಂ ಭಾಷೆ, ಈ ರೀತಿಯ ನಾನ್ಸೆನ್ಸ್ಗಳನ್ನೆಲ್ಲ ಕೆಲವರು ತಲೆಗೆ ತುಂಬಿದ್ದಾರೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ, ಕೆಲವು ಮಸೀದಿಗಳಲ್ಲಿ ಉಲ್ಮಾಗಳು ಅಂತ ಏನು ಹೇಳ್ತಾರೆ, ಅವರ ಗುರುಗಳು ಅಂತ ಹೇಳ್ತಾರೆ, ಇವ್ರುಗಳು ಉತ್ತರ ಭಾರತದಿಂದ ಬಂದು ಇಲ್ಲಿ ಗುರುಗಳಾಗಿದ್ದಾರೆ. ಅವರು ಕನ್ನಡ ಮಾತಾಡೋದಕ್ಕೆ ಇಷ್ಟಪಡದೇ ಇರೋದ್ರಿಂದ ಇಲ್ಲಿ ಹುಟ್ಟಿ ಬೆಳೆದಂಥ ಕನ್ನಡಿಗರೇ ಆದಂಥ ಮುಸ್ಲಿಂ ಧರ್ಮ ಫಾಲೋ ಮಾಡುವ ಜನರನ್ನ ಈ ರೀತಿ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಇವರು ಎಲ್ಲರಿಗೂ ಕೂಡ ರಂಜಾನ್ ಸಾಬ್ ಅವರು ಮಾದರಿ ಆಗಬೇಕು. ಬರೀ ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಕನ್ನಡ ನಾಡು ನುಡಿ ಈ ನೆಲದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬರಿಗೂ ಕೂಡ ರಂಜಾನ್ ಸಾಬ್ ಅವರು ಮಾದರಿ ಆಗಬೇಕು. ನಾವೆಲ್ಲರೂ ಕೂಡ ರಂಜಾನ್ ಸಾಬ್ ಅವ್ರನ್ನ ನೆನಪು ಮಾಡ್ಕೊಳ್ಳೋಣ. ಅವ್ರ ಬಗ್ಗೆ ಮುಂದಿನ ಪೀಳಿಗೆಗೂ ಕೂಡ ವಿಚಾರನ ತಿಳಿಸೋಣ. ಮತ್ತು ಇವತ್ತು ನಾವು ಪಡೆದಿರುವಂಥ ಈ ಕರ್ನಾಟಕ ಏನಿದೆ, ಇದು ಸುಮ್ಮನೆ ಬಂದಿದ್ದಲ್ಲ, ಇದು ನಿರಂತರವಾಗಿ ಹೋರಾಟ ಮಾಡಿ ಪಡೆದಿರುವಂಥದ್ದು, ಏಕೀಕರಣ ಹೋರಾಟ ಮಾಡಿ ಪಡೆದಿರುವಂಥದ್ದು. ಹಾಗಾಗಿ ಕನ್ನಡ ನಾಡು ನುಡಿಗೋಸ್ಕರ ನಾವು ಕೂಡ ಕೆಲಸ ಮಾಡೋಣ ಅಂತ ಹೇಳ್ತಾ ಶರಣು. ಥ್ಯಾಂಕ್ ಯು.